Welcome to all. Today you are learn to how to use a text tool in Corel Draw. ಸೊ Corel Drawದಲ್ಲಿ ಟೆಕ್ಸ್ಟ್ ಟೂಲನ್ನು ಹೇಗೆ ನೀವು ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ನಾವು ಟೆಕ್ಸ್ಟ್ ಟೂಲನ್ನು ತಗೋಬೇಕು. ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಸೈಜ್ ದೊಡ್ಡದು ಬೇಕಿದ್ರೆ ದೊಡ್ಡ ತೊಗೊಳ್ಳಿ. ಸೊ ಈ ರೀತಿಯಾಗಿ ನಾನು ಟೆಸ್ಟ್ ತಗೊಂಡಿದ್ದೀನಿ. ಇದೊಂದು ಟೆಸ್ಟನ್ನು ನಾನು ಬರೀತಾ ಇದ್ದೀನಿ. ಸೊ ಈ ಟೆಸ್ಟ್ ಟೂಲನ್ನು ಬರೆದ ನಂತರ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊತೀವಿ. ಕಂಟ್ರೋಲ್ ಟಿ ಕೀಬೋರ್ಡ್ನಲ್ಲಿರುವಂಥ ಕಂಟ್ರೋಲ್ ಟಿ ಕೀಯನ್ನು ಪ್ರೆಸ್ ಮಾಡ್ತಾ ಇದ್ದೀವಿ. ಸೊ ಕಂಟ್ರೋಲ್ ಟಿ ಕೀಯನ್ನು ಪ್ರೆಸ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಒಂದು ಟೆಕ್ಸ್ಟ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ನಾನು ಕಲರನ್ನು ಫಿಲ್ ಮಾಡ್ಬೋದು. ಟೆಸ್ಟಿಗೆ ನಾನು ಕಲರನ್ನು ಫಿಲ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟೆಸ್ಟಿಗೆ ಔಟ್ಲೈನ್ ಅಂದರೆ ಹೊರಗಡೆ ಟೆಸ್ಟ್ ಹೈಲೈಟ್ ಆಗಿ ಕಾಣಲಿಕ್ಕೆ ಅದಕ್ಕೆ ಕಲರನ್ನು ಅಪ್ಲೈ ಮಾಡಬೇಕು ಅಂದರೆ ನೀವು ಇಲ್ಲಿ ಕಲರನ್ನು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಟೆಸ್ಟಿಗೆ ಒಂದು ಔಟ್ಲೈನ್ ಅನ್ನು ಕೊಡಲಿಕ್ಕೆ ಈ ಕಲರನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಬೋಲ್ಡ್ ಬೇಕಿದ್ರೆ ಬೋಲ್ಡ್ ನಾರ್ಮಲ್ ಬೇಕಿದ್ರೆ ನಾರ್ಮಲ್, ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಕೊಟ್ಕೊಳ್ಳಿ. ಸೊ ಇದ್ರ ಸೈಜಸ್ ಸ್ವಲ್ಪ ನಾನು ಜಾಸ್ತಿ ಮಾಡ್ಕೊತೀವಿ ನಿಮ್ಮ ಕಾಣಿಸ್ಲಿಕ್ಕೋಸ್ಕರ. ಇಲ್ಲಿ ಆಲ್ ಕ್ಯಾಪ್ಸೂಲ್ಸ್ ಬೇಕಿದ್ರೆ ಕ್ಯಾಪ್ಸೂಲ್ ಅನ್ನು ಹಾಕೊಳ್ಳಿ. ಸ್ಮಾಲ್ ಬೇಕಿದ್ರೆ ಸ್ಮಾಲ್. ವರ್ಡ್ ತಿಕ್ಕಾಗಬೇಕಂದ್ರೆ ನೋಡಿ, ನಾನು ನಾರ್ಮಲ್ ಆಗಿ ತೋರಿಸ್ತಾ ಇದ್ದೀನಿ ಚೇಂಜಸ್ ಅನ್ನು. ಈ ರೀತಿಯಾಗಿ ಟೆಸ್ಟ್ ಅನ್ನು ನಿಮಗೆ ಈ ಹೈಲೈಟ್ ಆಗುವಂಥ ಬ್ಯಾಕ್ಗ್ರೌಂಡ್ ಬೇಡ ಅಂತ ಇದ್ರೆ ಇಲ್ಲಿ ಮತ್ತೆ ಪುನಃ ನೀವು ಟೆಸ್ಟ್ ಟೂಲ್ನ ಸಹಾಯದಿಂದ ಈ ಟೆಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿವರೆಗೂ. ಸೊ ಈ ಕಲರನ್ನು ನೀವು ಇಲ್ಲಿ ನೋ ಫಿಲ್ ಅಂತ ಕೊಡಿ. ಈ ರೀತಿಯಾಗಿ ಬರುತ್ತೆ. ಟೆಸ್ಟಿಗೆ ನೀವು ಬೇರೆ ಡಿಸೈನ್ಗಳನ್ನು ಕೂಡ ಹಾಕೋಬಹುದು. ಸೊ ನಿಮಗೆ ಟೆಸ್ಟನ್ನು ಕಲರ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೆಕ್ಸ್ಟ್ ಇನ್ನೊಂದು ಟೆಸ್ಟ್ ಟೂಲ್ನಲ್ಲಿ ಬರುವಂಥ ಇನ್ನೊಂದು ಟೂಲ್ ಇದೆ. ಸೊ ಟೇಬಲ್ ಅನ್ನು ನಾವು ಎಷ್ಟು ಟೇಬಲ್ ಬೇಕು, ಎಷ್ಟು ಕಾಲಮ್ಸ್ ಬೇಕು, ರೋಸ್ ಬೇಕು ಅಂತ ಹಾಕೊಳ್ಳಿಕ್ಕೆ ನಾವು ಯೂಸ್ ಮಾಡ್ತೀವಿ. ನೋಡಿ ಇಲ್ಲಿ ನಾವು ಚಿಕ್ಕದು ಮಾಡ್ಕೋಬೇಕು. ಇದನ್ನ ಸೈಜಸ್ ಅನ್ನ ದೊಡ್ಡಬೇಕಾದ್ರೆ ದೊಡ್ಡದು ಕೂಡ ಮಾಡ್ಕೋಬಹುದು. ಸೊ ನಿಮಗೆ ಯಾವ ರೀತಿ ಟೇಬಲ್ಸ್ ಬೇಕು ಆ ರೀತಿ ಟೇಬಲ್ಸ್ ಅನ್ನ ನೀವು ತಗೋಬಹುದು. ನೋಡಿ ಇದಕ್ಕೆ ಕಲರ್ ಫಿಲ್ ಮಾಡಬೇಕಾದ್ರೆ ಲೈನಿಗೆ ಕಲರ್ ಆಗಿದೆ ನೋಡಿ, ಲೈನ್ಸಿಗೆ ಕಲರ್ ಆಗಿದೆ. ಒಳಗಡೆ ಲೈನ್ಸ್ ಬೇಕಿದ್ರೆ ಒಳಗಡೆ ನೀವು ಕಲರ್ಸ್ ಅನ್ನು ಫಿಲ್ ಮಾಡಬಹುದು. ಟೇಬಲ್ಗೆ ಕಲರ್ಸ್ ಅನ್ನು ಫಿಲ್ ಮಾಡ್ಕೋಬಹುದು. ಇನ್ನೊಮ್ಮೆ ನೋಡಿ, ಟೆಸ್ಟ್ ಸಹಾಯದಿಂದ ಟೇಬಲ್ಸ್ಗಳನ್ನು ಹಾಕೋದು. ನಿಮ್ಗೆ ಎಷ್ಟು ಬೇಕು ಜಾಸ್ತಿ ಇಲ್ಲಿದೆ ನೋಡಿ, ನಂಬರ್ ಆಫ್ ಕಾಲಮ್ಸ್ ಇಷ್ಟು ಬೇಕು ನೋಡಿ, ಇಲ್ಲಿದೆ. ಈ ರೀತಿಯಾಗಿ ನೀವು ತಗೋಬಹುದು. ಇದಕ್ಕೆ ನೀವು ಕಲರ್ಸ್ ಅನ್ನು ಹಾಕೋಬೇಕಂದ್ರೆ ನೋಡಿ, ಇವೆರಡನ್ನೇ ಡಿಲೀಟ್ ಮಾಡ್ಕೊತೀನಿ. ನೋಡಿ ಜಾಸ್ತಿ ಬೇಕು ಜಾಸ್ತಿ ಮಾಡ್ಕೊಂಡು ತಗೊಂಡು ಈಗ ಇದಕ್ಕೆ ಔಟ್ಲೈನ್ಗೆ ಕಲರನ್ನು ಹಾಕೋಬೇಕಂದ್ರೆ ಔಟ್ಲೈನ್ ಕಲರನ್ನು ಅಪ್ಲೈ ಮಾಡ್ಕೊಳ್ಳಿ.
ಬಂದಿದೆಯಲ್ಲ. ಸೊ ಟೇಬಲ್ ಒಳಗೆ ಕಲರ್ ಬೇಕಿದ್ರೆ ನಿಮಗೆ ಇಲ್ಲಿ ನೀವು ಕಲರ್ಸನ್ನು ಅಪ್ಲೈ ಮಾಡ್ಕೊಳ್ತೀವಿ ನೋಡಿ. ಈ ರೀತಿಯಾಗಿ ಕಲರ್ಸನ್ನು ಅಪ್ಲೈ ಮಾಡ್ಕೊ. ಔಟ್ಲೈನ್ ಸ್ವಲ್ಪ ಜಾಸ್ತಿ ಬೇಕು ಔಟ್ಲೈನ್ ಅಂತಿದ್ರೆ ನೋಡಿ ಈ ರೀತಿ ಮಾಡಿ. ಈ ರೀತಿಯಾಗಿ ಒಂದು ಟೇಬಲ್ ಹಾಕೊಂಡ್ರೆ ನೀವು ಇದನ್ನ ಯಾವಾಗ ಯೂಸ್ ಮಾಡ್ತೀರಾ ಅಂದರೆ ಒಂದು ಮಾಸ್ ಕಾರ್ಡ್ ಎಂಟ್ರಿ ಮಾಡುವಾಗ ಅಥವಾ ನೀವು ಒಂದು ಕ್ಯಾಲೆಂಡರನ್ನು ರೆಡಿ ಮಾಡಬೇಕಾದ್ರೆ ಅಂಥ ಸಂದರ್ಭದಲ್ಲಿ ನೀವು ಇದನ್ನು ಅಪ್ಲೈ ಮಾಡ್ಕೋಬೇಕಿರುತ್ತೆ. ಸೊ ಈ ಮುಂದಿನ ವಿಡಿಯೋದಲ್ಲಿ ನಾನು ಕ್ಯಾಲೆಂಡರನ್ನು ಕೊರೋನಾದಲ್ಲಿ ಯಾವ ರೀತಿ ಡಿಸೈನ್ ಮಾಡಬೇಕು ಅನ್ನೋ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.